ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಸುನೀತಾ ಅಂಥೇಳಿ. ಶ್ರೀ ಸ್ವಾಮಿ ಸಮರ್ಥ. ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಚಾನಲ್ ಹೆಸರು ಬಂದು ಧ್ರುವ್ ಫ್ಯಾಮಿಲಿ ಡೈಲಿ ವ್ಲಾಗ್ಸ್ ಅಂಥೇಳಿ ಕನ್ನಡ. ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು. ಕನ್ನಡ ಜನತೆಗೆ ಎಲ್ಲರೂ ಸಪೋರ್ಟ್ ಮಾಡಿ. ಅಕ್ಕಂದಿರೆ, ಅಣ್ಣಂದಿರೆ, ತಾಯಿ ತಂದಿರಿ ಎಲ್ಲರೂ ನಾನು ಸಪೋರ್ಟ್ ಮಾಡಿ ಪ್ಲೀಸ್. ಹೀಗೆ ಶೇರ್ ಮಾಡ್ತಾಯಿದ್ದೀನಿ. ಆಯಿತು, ನಾನು ಕುಕ್ಕಿಂಗು ಮಾಡ್ತೀನಿ. ಕುಕ್ಕಿಂಗ್ ಶೇರ್ ಮಾಡ್ತೀನಿ ಯಾವಾಗಾರೆ. ಆಯಿತು, ರಂಗೋಲಿ ಇಷ್ಟ ನನಗೆ ರಂಗೋಲಿ ಮಾಡ್ತೀನಿ. ನಂದಿದು ಸಣ್ಣದೊಂದು ಕಿರು ಪರಿಚಯ. ಸುನೀತಾ ನನ್ನ ಹೆಸರು. ನಂತರ ಒಂದು 2-3 ಸ್ಪೂನಷ್ಟು ಎಣ್ಣೆ ಮನೆಯಾಗ ಅವೈಲೇಬಲ್ ಇರ್ತದೆ, ಅದು ಹಾಕ್ರಿ. ನಾ 2 ದಪ್ಪನ ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ದಮ್ಮನ ಟಮಾಟಿ, ಆಲೂ ತೊಗೊಂಡಿನಿ, 1-2-3 ಹಸಿಮೆಣ್ಸಿಕಾಯಿ ತೊಗೊಂಡಿನಿ, ಫ್ಲವರ್ ತೊಗೊಂಡಿನಿ. ಇಷ್ಟು ತೊಗೊಂಡಿನಿ ನಾನು. ಆಮೇಲೆ ನಿಮ್ಗೆ ಬೇಕಂದ್ರೆ ಚುಕ್ಕಳಿಗೆ ಅವಡಾಸ್ತದೆ ಹೇಳಿಸಿಂದ್ರೆ ಅವ್ರಿಕೆ ಅಂತ ಹೇಳಿ ಕರಿತೀವಲ್ಲ ನಾವು, ಆ ಥರದಾಗ ಪಾವಟ ಆ ಥರದಕ್ಕೆ ಶೇಂಗದ ಕಾಳು ತೊಗೊಂಡಿನಿ. ಇವೆಲ್ಲ ಹಾಕಿ ಇಲ್ಲಿ ಅಕ್ಕಿ ಬಿ ತೊಳೆದಿಟ್ಕೊಂಡಿನ. ಅಕ್ಕಿ ಹಾಕಿ ಇದು ಒಂದು ರೆಸಿಪಿ ಮಾಡತ್ತೀನಿ. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಕ್ಕೆ ರೈಸ್, ಟೊಮಾಟೊ ರೈಸ್ ಬ್ರೌನ್ ಆಗ್ಯಾವ. ಟಮಾಟಿ ಹಾಕ್ತೀನಿ. ಟಮಾಟಿ ಹಾಕೋಬೇಕು. ಸ್ವಲ್ಪ ತಿರುಗಾಡಿ ನಾವು ಒಮ್ಮೆ ಹಾಕ್ತೀನಿ ಎಲ್ಲ, ನೀವು ನೋಡ್ಕೊರಿ ಹಾಗೆ ಹಾಕ್ತೀನಿ. ಈಗ ನಾ ಉಳ್ಳಾಗಡ್ಡಿ ಟಮಾಟಿ ಹಾಕೀನಿ. ಫ್ಲವರ್ ಹಾಕಕತ್ತೀನಿ. ಆಲೂ, ಫ್ಲವರ್ ಮತ್ತು ಆಲೂ ಎರಡೂ ಒಮ್ಮೆ ಹಾಕಕತ್ತೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎಷ್ಟು ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಗತ್ತೀನಿ. ನಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು, ಮತ್ತು ಬೇಕಂದ್ರೆ ನೋಡಿ ಹಾಕೋರಿ ನೀವು. ಮೆತ್ತಗಾಗಲ್ಲ ಹಾಕಿ ಒಂದು 5 ದಿನ ಇದು ಸ್ವಲ್ಪ ಮೆತ್ತಗಾಗಿರ್ತದೆ. ಉಳ್ಳಾಗಡ್ಡಿ ಹಾಕಿದ್ಮೇಲೆ ನಾ ಏನು ಮಾಡ್ತೀನಿ, ಸ್ವಲ್ಪ ಯಾವುದಾದ್ರೂ ಮಸಾಲೆ ಇರಲಿ, ಯಾವುದೋ ಒಂದು ಮಸಾಲೆ ಐತಲ್ಲ ಅದು ಹಾಕಿ ಸ್ವಲ್ಪ ಟೇಸ್ಟ್ ಬರ್ತದೆ ಮಕ್ಕಳಿಗೆ. 1-2 ಸ್ಪೂನಷ್ಟು ಅದು ಮಸಾಲ. ಸ್ವಲ್ಪ ಜೀರಾ ಪೌಡ್ರ್ ಇತ್ತು, ಜೀರಾ ಪೌಡ್ರ, ಸ್ವಲ್ಪ ಅರಿಶಿಣ ನೋಡಕ್ಕೆ ಹಾಕೋರಿ. ಅರಿಶಿಣ ಇಷ್ಟು ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಷ್ಟ ಆಯ್ತಲ್ಲ ಇದನ್ನು ಸ್ವಲ್ಪ ನೋಡ್ಕೆ ನೀರು ಹಾಕೋರಿ. ನಾ ಗರಂ ಮಾಡ್ಕೊಂಡಿದ್ದೀವಿ ನೀರು, ಕಾಸ್ಕೊಂಡು ನೋಡ್ಕೊಂಡು ನೀರು ಹಾಕೋರಿ. ನಮ್ಮ ಮತ್ತೆ ಸ್ವಲ್ಪ ತಿರುವಿ, ಯಾಕಂದ್ರೆ ಬಿಸಿನೀರು ಅಂದ್ರೆ ಅನ್ನ ಚಂದ ಆಗ್ತದೆ. ನಮ್ಮ ಕಡೆ ಗೊತ್ತಿದೆ ಯಾವುದೇ ಒಂದು ಒಣಗಿ ಮಾಡಲಕ್ಕ, ಪಲ್ಯ ಏನು ಭೀ ಮಾಡಲಕ್ಕ, ಸಾಂಬಾರು ಮಾಡಲಕ್ಕ, ಏನು ಭೀ ಮಾಡಲಕ್ಕ ಕಾಶಿ ನೀರು ಹಾಕೋತಾರೆ. ಹಳ್ಳ್ಯಾಗಂದ್ರೆ ಅಯ್ಯವ ಕಾಸೆಲ್ಲ ನೀರು ಹಾಕಿದ್ದೇನೆ ಅಂತ ಹೇಳಿ ಅಂತಾರೆ. ನಮ್ಮ ಕಡೆ ಏನು ಮಾಡಿ ನಿನಗೆ ಗೊತ್ತಿಲ್ಲ ಅಡುಗೆ ಮಾಡೋದ್ರ ಅಂತ ಹೇಳತ್ತಾರ. ಹಾಗಾಗಿ ಈಗ ಇದಕ್ಕೆ ಹಾಕ್ತೀನಿ. ಯಾಕಂದ್ರೆ ಆಲ್ರೆಡಿ ನಾನು ನೀರು ಗರಂ ಮಾಡಿ ಹಾಕೀನಿ. ಇದಕ್ಕೆ ಈಗ ಅಕ್ಕಿ ಹಾಕಿಸಿದ್ರೆ ಮುಚ್ಚಿಬಿಡ. ಸ್ವಚ್ಛ ಅಕ್ಕಿ ತೊಳ್ಕೊಬೇಕು. 2-3-4 ಸಲ ತೊಳ್ಕೊಂಡು ಕಿಸಿಂದ್ರೆ ಬಸ್ಸು ನೀರು ಮಾಡ್ಕೊಂಡು ಉಂಡೇವಂದ್ರೆ ಮನುಷ್ಯಾಗ ಇನ್ನೋಪ್ಪ ಸುಡು ಊಟ ಮಾಡೋಣ ನಡಿ ಮಕ್ಕೊಂಬಿಡೋದು ಅನ್ನಿಸ್ತಿರ್ತದೆ. ಗರಂ ಹಂಗೆ ಮಾಡೋಣ. ಅಕ್ಕಿ ಹಾಕಿ ಒಂದು ಸಲ ನಾನು ಹಿಂಗೆ ಕುಕ್ಕರ 3 ವಿಜಿಲ್ ಹೊಡೆಸ್ತೀನಿ. ಈಗ ವಿಜಿಲ್ ಹೊಡೆಸಿದ ಬಳಿಕ ಮತ್ತೆ ತೋರಿಸ್ತೀನಿ ನಿಮಗೆ. ಸಿಟಿ ಆಗ್ಬೇಕ ಕುಕ್ಕರ್ ಓಪನ್ ಮಾಡೋದು. ನಮ್ಮ ಸಿಟಿ ಪರ್ಫೆಕ್ಟ್ ಇಲ್ಲ, ಸ್ವಲ್ಪ ಸಿಟಿ ಕೊಡಬೇಕಾಗ್ತದೆ ನಾವು. ಅದಕ್ಕಾಗಿ 1 ಸಿಟಿ ಆಗ್ಬೋದು, 2 ಸಿಟಿ. ಏಕೆಂದ್ರೆ ಕುಕ್ಕರ್ ಸರಿ ಇಲ್ಲ ಕಾರಣಕ್ಕಾಗಿ ಕೈಲಿ ಎತ್ತಿ ಕೈಲಿ ಕೊಡಬೇಕಾಗ್ತದೆ. 2 ಸಿಟಿ ಅದಲ್ಲ, ಇದು 3ನೇ ಸಿಟಿ. 3 ಸಿಟಿ ತೆಗೆದು ಈಗ ನೋಡಿ ನಾ ಗ್ಯಾಸ ಆಫ್ ಮಾಡ್ತೀನಿ. ಈಗ ನೋಡುತ್ತೆ ರೈಸ್ ಆಗಿದೆ. ಓಪನ್ ಮಾಡ್ತಾ ಇದನ್ನ ನೋಡಿ, ಈ ಥರ ಆಗಿದೆ. ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತವ, ನೋಡ್ಬೋದು ನೀವು. ರೈಸ್ ಈ ಥರ ಆಗಿದೆ.
ಥರ ಆಗಿದೆ. ಮಸ್ತ್ ಕಾಣತ್ತೆ. ಏನು ಊಟ ಮಾಡಿದ್ರಪ್ಪ ಅಂದ್ರೆ ನೋಡಿ ಈ ಥರ ಆಗಿದೆ ರೈಸು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿ ತೃಪ್ತಿ ಟಿ ವಿ ಚಾಲೂ ಮಾಡ್ಕೋತಾ ಟಿ ವಿ ನೋಡ್ಕೋತಾ. ತೃಪ್ತಿ, ಧ್ರುವ್, ತ್ರಿಷಾ. ಧ್ರುವ್ ಹಾಯ್ ಮಾಡಪ್ಪ. ಧ್ರುವ್ ಹಾಯ್. ತೃಪ್ತಿ, ತ್ರಿಷಾ, ಧ್ರುವ್ ಅಂತೇಳಿ ಅವ್ರು ಟಿ ವಿದು ಏನೋ ಅವ್ರದ್ದು ನಡೆದದ. ಯಾತನ ಅಭ್ಯಾಸ ಮಾಡ್ಯಾರ. ಈಗ ಟಿ ವಿ ಇದು ಟಿ ವಿ ನೋಡ್ಕೋತ ಕೂತಾರ ನೋಡಿ. ಸ್ವಲ್ಪ ಫ್ರೀ ಟೈಮ್ ಬಿಟ್ಟಿನಿ ಅವ್ರಿಗೆ. ಯಾಕಂದ್ರೆ ಸ್ಕೂಲ್ದಿಂದ ಬರ್ನ ಅಭ್ಯಾಸ ಮಾಡ್ಕೋತ ಆಯಿತು. ಕ್ಲಾಸ್ ಹೋಗ್ತಾರೆ, ಕ್ಲಾಸಿಂದ ಬರ್ನ ಅಭ್ಯಾಸ ಮಾಡ್ಕೋತ ಕೂತಾರ. 3 ಮಂದಿ ಕೂಡಿ ಟಿ ವಿ ನೋಡ್ಕೋತ ಕೂತಾರ ನೋಡಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮನೆಯದಲ್ಲ, ನಮ್ಮ ಮೇಲ್ಗಡೆ ಕಾಕೋದರ ಅವ್ರ ಬಲ್ಲಿ ಮಾಡ್ತಾರೆ. ಇದು ಸ್ವಾಮಿ ಸಮರ್ಥನ ಪೂಜೆ ಗುರುವಾರದ ಅಂತೇಳಿ ಪೈಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಂತೆ ಹಾಕಾಗತ್ತೀನಿ ಫೋಟೋ.